ನಿಮ್ಗೆ ಗೊತ್ತಾ, ಕೆಲಸದ ಒತ್ತಡವು ವಿಶ್ವದಾದ್ಯಂತ ಉದ್ಯೋಗಿಗಳ ಪ್ರೊಡಕ್ಟಿವಿಟಿ ಶೇಕಡ 60ರಷ್ಟು ಕುಗ್ಗಿಸುತ್ತದೆ. ಹೌದು, ಕೆಲಸದ ಒತ್ತಡವು ನಮ್ಮ ಮನಸ್ಸನ್ನಷ್ಟೇ ಅಲ್ಲ, ನಮ್ಮ ಕಾರ್ಯಕ್ಷಮತೆ ಮೇಲೂ ಪರಿಣಾಮ ಬೀರುತ್ತದೆ. ಇಂದು ನಾವು ಕೆಲಸದ ಒತ್ತಡವನ್ನು ಹೇಗೆ ನಿಭಾಯಿಸಬೇಕು ಎಂಬ ವಿಷಯದ ಬಗ್ಗೆ ಮಾತನಾಡೋಣ. ಇದು ವೈಯಕ್ತಿಕ ಸುಖ ಮತ್ತು ವೃತ್ತಿಜೀವನದ ಯಶಸ್ಸಿಗೆ ಅತ್ಯಂತ ಮುಖ್ಯವಾದ ವಿಷಯ. ಕೆಲಸದ ಒತ್ತಡ ಬಂದಾಗ ಬಹಳಷ್ಟು ಮಂದಿ ಆತಂಕಕ್ಕೆ ಒಳಗಾಗುತ್ತಾರೆ. ಕೆಲವು ವೇಳೆ ಅವರು ಬೇಸರಗೊಳ್ಳುತ್ತಾರೆ, ಕೆಲವರು ಉತ್ಸಾಹ ಕಳೆದುಕೊಳ್ಳುತ್ತಾರೆ. ಇದರಿಂದ ಕೆಲಸದ ಗುಣಮಟ್ಟ ಕುಸಿಯುತ್ತದೆ, ಸಮಯ ಪಾಲನೆ ಕಷ್ಟವಾಗುತ್ತದೆ ಮತ್ತು ಕೊನೆಗೆ ಬರ್ನ್ಔಟ್ ಎಂಬ ಸ್ಥಿತಿಯು ಬರಬಹುದು. ಆದರೆ ಇದಕ್ಕೆ ಪರಿಹಾರಗಳಿವೆ. ಮೊದಲು ಸಮಯ ನಿರ್ವಹಣೆ ಕಲಿಯಿರಿ. ದಿನದ ಕೆಲಸವನ್ನು ಆದ್ಯತೆಯ ಆಧಾರದ ಮೇಲೆ ಹಂಚಿಕೊಳ್ಳಿ. ಎರಡನೆಯದಾಗಿ ಮೈಂಡ್ಫುಲ್ನೆಸ್ ಮತ್ತು ಧ್ಯಾನ ಅಭ್ಯಾಸ ಮಾಡಿ. ಇದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಮೂರನೆಯದಾಗಿ ಸಹಾಯ ಕೇಳುವುದಕ್ಕೆ ಹೆದರಬೇಡಿ. ಸಹೋದ್ಯೋಗಿಗಳ ಅಥವಾ ಹಿರಿಯರ ಸಹಾಯ ಪಡೆಯುವುದು ದೌರ್ಬಲ್ಯತೆಯಲ್ಲ, ಬುದ್ಧಿವಂತಿಕೆಯ ಲಕ್ಷಣ. ಒಮ್ಮೆ ರಮೇಶ್ ಎಂಬ ಯುವ ಉದ್ಯೋಗಿಗೆ ಕೆಲಸದ ಒತ್ತಡದಿಂದ ಆತ್ಮವಿಶ್ವಾಸವೇ ಕಳೆದುಹೋಗಿತ್ತು. ಆದರೆ ಅವನು ಸಮಯ ನಿರ್ವಹಣೆ ಮತ್ತು ಧ್ಯಾನವನ್ನು ಪ್ರತಿದಿನ 10 ನಿಮಿಷ ಅಭ್ಯಾಸ ಮಾಡಿದ. ಕೆಲವೇ ವಾರಗಳಲ್ಲಿ ಅವನ ಕಾರ್ಯಕ್ಷಮತೆ ದ್ವಿಗುಣವಾಯಿತು ಮತ್ತು ಈಗ ಆತನೇ ತನ್ನ ತಂಡಕ್ಕೆ ಪ್ರೇರಣೆಯಾಗಿದ್ದಾನೆ. ಇಂದು ನಾವು ನೋಡಿದಂತೆ ಸಮಯ ನಿರ್ವಹಣೆ, ಮೈಂಡ್ಫುಲ್ನೆಸ್ ಮತ್ತು ಸಹಾಯ ಕೇಳುವ ಮನೋಭಾವ ಇವು ಕೆಲಸದ ಒತ್ತಡವನ್ನು ಗೆಲ್ಲಲು ಅತ್ಯಂತ ಶಕ್ತಿವಾದ ಆಯುಧಗಳು. ನೀವು ಕೆಲಸದ ಒತ್ತಡವನ್ನು ಹೇಗೆ ನಿಭಾಯಿಸುತ್ತೀರಿ? ನಿಮ್ಮ ಅನುಭವವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕುರಿತು ನಮ್ಮ ಮುಂದಿನ ವಿಡಿಯೋವನ್ನು ತಪ್ಪದೆ ನೋಡಿ. ಧನ್ಯವಾದಗಳು.